ರೇಖಾ, ನಿಮ್ಮ ಅಜ್ಜಿ ಊರಿಗೆ ಇವತ್ತು ಹೋಗ್ತಾ ಇದ್ದೀವಿ. ನಿಮ್ಮ ಮಾಮಗೆ ನಿನ್ನ ಮದುವೆ ಮಾಡ್ತೀವಿ ಕಣಮ್ಮ. ಅದಕ್ಕೇ ಹೋಗಿ ಕೇಳ್ತೀವಿ. ನಿಮ್ಮ ಅಜ್ಜಿನೂ ನಿಮ್ಮ ತಾತನು ನಿಮ್ಮ ಮಾಮನು ಅವ್ರನ್ನೆಲ್ಲನ ಕೇಳ್ಕೊಂಬತ್ತೀವಿ ಕಣಮ್ಮ. ಹೋಗಿ ಮೇಲಿಂದನ ನಮಗೆ ಕಾಲೇಜಿಗೆ ಕಳ್ಸೋಕ್ಕಾಗಲ್ಲ ನಿನ್ನ. ಅಮ್ಮ, ನಾನಿನ್ನೂ ಓದಬೇಕಮ್ಮ. ನಮ್ದಿನ್ನೂ ಚಿಕ್ಕ ವಯಸ್ಸು. ಇವಾಗಲೇ ಮದುವೆ ಮಾಡಬೇಡ್ರಿ ಅಮ್ಮ. ಇನ್ನೂ ಸ್ವಲ್ಪ ದಿನ ಓದ್ತೀನಮ್ಮ ನಾನು. ಇಲ್ಲ ಕಣಮ್ಮ, ನನ್ನ ಕೈಲಂತೂ ಓದ್ಸೋಕ್ಕಾಗಲ್ಲ. ನೀನೇ ನೋಡಿದ್ಯಲ್ಲ ನಮ್ಮ ಮನೆ ಪರಿಸ್ಥಿತಿನ. ಮನೆ ನೋಡಿದರೆ ಹಳೆ ಮನೆ. ಇನ್ನು ಹುಡುಗರು ಇನ್ನು ನಿನ್ನ ತಂಗಿಯರು ಇದ್ದಾರೆ, ಓದೋರು. ನಿನ್ನೆ ಓದಿಸಿದ್ರೆ ಆಗಲ್ಲ ಕಣಮ್ಮ. ಅದಕ್ಕೇ ಸುಮ್ಮನೆ ಮದುವೆ ಮಾಡಿಕೊಡ್ತೀವಿ ಕಣಮ್ಮ. ತಿರ್ಗಾನ ಅವರು ಮದುವೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಅಜ್ಜಿನೂ ನಿಮ್ಮ ತಾತ ಇವರೆಲ್ಲನ. ಅದಕ್ಕೆ ತಿರ್ಗಿ ಬೇರೆ ಕಡೆಗೆ ಅಂತಂದರೆ ನಮಗೆ ಬೇರೆ ಕಡೆಗೆ ಕೊಟ್ಟು ಮದುವೆ ಮಾಡೋಕ್ಕಾಗಲ್ಲ ಕಣಮ್ಮ. ಸುಮ್ಮನೆ ಮದುವೆ ಆಗು. ಸಾಕು, ಓದಿರೋದು ಇಷ್ಟು ದಿನ ಓದಿದೆಯಲ್ಲ ಸಾಕು. ನಮ್ಗೆ ಅಷ್ಟೇ ಕಣಮ್ಮ ನಮ್ಮ ಕೈಲಾಗೋದು. ಮುಂದಕ್ಕೆ ಕಳ್ಸೋಕ್ಕಾಗಲ್ಲ. ಇನ್ನು ಸುಮ್ಮನೆ ಮದುವೆ ಆಗಮ್ಮ. ನಿಮ್ಮ ಮಾಮನು ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದ್ದಾನೆ. ಬಿಡಪ್ಪ, ನಾನಾಗಿ ನಾನು ದುಡ್ಕೊಂಡು ನಾನೇನೆ ಓದ್ಕೊಂತೀನಿ. ಸುಮ್ಮನೆ ಯಾಕಪ್ಪ ಮದುವೆ ಮಾಡ್ತೀಯ? ನನಗೆ ಚಿಕ್ಕ ವಯಸ್ಸಿಗೆ ಮದುವೆ ಬೇಡ ಕಣಪ್ಪ. ಹಠ ಮಾಡಬಾರ್ದು ರೇಖಾ, ಹೇಳ್ದಷ್ಟು ಕೇಳು ನೀನು. ಬೇಡ ಅಂತ ಹೇಳಿದ್ರೆ ಸುಮ್ಮನಾಗಕ್ಕಾಗುತ್ತಾ? ಹಠ ಮಾಡಬಾರ್ದು. ಹೆಣ್ಮಕ್ಳು ಓದ್ತೀವಿ ಅಂತಂದರೆ ಸಾಕು. ಓದಿದೆಯಲ್ಲ ಅಷ್ಟು ಸಾಕು. ಇವಾಗ ಒಂದಿಷ್ಟು ಎಲ್ಲ ನಾವು ಹೋದ್ರೆ ಸೈನ್ ಮಾಡೋಕ್ಕೆ ಬರುತ್ತೆ ಸಾಕು. ಒಂದಿಷ್ಟು ವಿದ್ಯಾವಂತೆ ಆಗಿದೆಯಾ, ಕಾಲೇಜ್ ಮೆಟ್ಲು ಹತ್ತಿದೆಯಾ ಸಾಕು. ನಿಮ್ಮ ಅಪ್ಪನ ಕೈಲೇ ಓದ್ಸೋಕ್ಕಾಗಲ್ಲ. ಸುಮ್ಮನಿರೋದು ಕಲ್ಕ. ನೋಡಿದೆಯಲ್ಲ ನಮ್ಮನೆ ಪರಿಸ್ಥಿತಿ ಹೆಂಗೈತಿ ಅಂತ ಹೇಳಿ. ಇನ್ನು ನಾನು ಓದ್ತೀನಿ ಅಂತಂದರೆ ಅದು ಹೆಂಗಾಗುತ್ತಮ್ಮ? ಯಾಕೆ ಶಂತಮ್ಮ, ಏನು ಹೇಳ್ತಾ ಇದ್ದಾಳೆ? ಏನೋ ಹೇಳ್ತಾ ಇದ್ದಾಳೆ ಅವಳು. ನೋಡಕ್ಕ, ಮದುವೆ ಮಾಡ್ತೀವಿ ಅಂತ ಹೇಳಿದ್ಕೆ ನಾನಿನ್ನೂ ಮದುವೆ ಆಗೋದಿಲ್ಲ, ನಾನಿನ್ನೂ ಓದ್ತೀನಿ, ಇನ್ನು ನಾನು ಮುಂದಕ್ಕಿನ್ನ ಓದೋದು ಭಾಳ ಐತಿ ಅಂತ ಹೇಳಿ ಓದ್ತೀನಿ ಅಂತ ಇದ್ದಾಳೆ. ಅದಕ್ಕೇ ಆಗಲ್ಲ ಕಣಮ್ಮ ಓದ್ಸೋಕ್ಕೆ. ನೋಡಿದೆಯಲ್ಲ ನಮ್ಮ ಮನೆ ಪರಿಸ್ಥಿತಿ ಹೆಂಗೈತಿ ಅಂತ ಹೇಳಿ ಆಗೋದಿಲ್ಲ ಓದ್ಸೋಕ್ಕೆ ಅಂತ ಹೇಳ್ತಾ ಇದ್ದೀನಿ. ಓದ್ತೀನಿ ಅಂತಾಳೆ. ಏನಂಗೆ ಅಪ್ಪನ ಕೈಲಿ ಓದ್ಸೋಕ್ಕಾಗುತ್ತೆ ನಮ್ಮಂಗೆ? ರೇಖಾ, ಸುಮ್ಮನೆ ನಿಮ್ಮ ಮಾಮನ ಮದುವೆ ಆಗತ್ತೆ ಕಲ್ಕ. ನಿಮ್ಮ ಮಾಮನ ಮದುವೆ ಆದರೆ ನಿನ್ನ ತಂಗಿಯರ್ನೆಲ್ಲ ನೋಡ್ಕೊಂತಾನೆ. ಇವಾಗ ನೀವು ಬೇರೆನೇ ಬಡ್ತಾನ, ಯಾರೂ ಬರೋಲ್ಲ, ಬೇರೆ ಯಾರೂ ಬರೋಲ್ಲ ಕಣಮ್ಮ. ಸುಮ್ಮನೆ ಮದುವೆ ಆಗತ್ತೆ ಕಲಿ. ನಿಮ್ಮ ಮಾಮನ ಮದುವೆ ಆದರೆ ಚೆನ್ನಾಗಿರ್ತೀಯ, ಎಲ್ಲ ಕಷ್ಟ ಸುಖ ನೋಡ್ಕೊಂತಾರೆ. ನಿಮ್ಮ ಅಜ್ಜಿ ನಿಮ್ಮ ತಾತ ಎಲ್ಲ ಕಷ್ಟ ಸುಖ ನೋಡ್ಕೊಂತಾರೆ ಕಣಮ್ಮ. ಸುಮ್ಮನೆ ನಿಮ್ಮ ಮಾಮನ ಮದುವೆ ಆಗತ್ತೆ ಕಲಿ. ಬ್ಯಾರೆ ಯಾರು ಬರಲ್ಲ. ನೀನು ಸುಮ್ಮನೆ ಆಟ ಮಾಡ್ತಾ ಕೂಕೊಂಡ್ರೆ ನೋಡು. ಇವಾಗ ಬರ್ತಾನ 4 ಜನ ಹೆಣ್ಣು ಹುಡುಗರು ಅಂತ ಹೇಳಿ ಯಾರು ಬರಲ್ಲ ಕಣಮ್ಮ. ಸುಮ್ಮನೆ ಮದುವೆ ಆಗತ್ತೆ ಕಲಿ ನೀನು. ಮದುವೆ ಆದ್ರೇ ಸುಮ್ಮನೆ ಸೆನಕ್ಕಿರ್ತೀಯ. ನಿಮ್ಮ ಮಾಮನ ಮದುವೆ ಆದರೆ ಅವನು ಓದಿದ ನಿಮ್ಮ ಮಾಮ ಸೆನಕ್ಕಿ. ಸೆನಕ್ಕೆ ನೋಡ್ಕೊಂತಾನೆ. ಅವನು ಒಳ್ಳೆ ಹುಡುಗನಿ, ಏನೋ ಒಂದು ಚಾಟಿ ಇಲ್ಲ, ಕುಡಿಯೋದಿಲ್ಲ, ಏನಿಲ್ಲ, ಒಳ್ಳೆ ಹುಡುಗ. ಅದಕ್ಕೆ ಸುಮ್ಮನೆ ಮದುವೆ ಆಗತ್ತೆ ಕಲಿಯಮ್ಮ ಅಂತ ಹುಡುಗನ್ ಬಿಟ್ಟರೆ ಇವಳಿಗೆ ಹುಡಿಕೊಂಬಂದ್ರೂ ತರೋಕ್ಕಾಗಲ್ಲ. ನನ್ನ ತಮ್ಮ ಅಯ್ಯೋ ಟೊಳ್ಳೇನು. ಕುಡಿಯೋದಿಲ್ಲ, ಏನಿಲ್ಲ. ನಾನಂತೂ ಬೋಲ್ ಆಸೆ ಇಕ್ಕೊಂಡಿದ್ನಿ. ಸುಮ್ಮನೆ ಮದುವೆ ಆಗತ್ತೆ ಕಲಿಬೇಕು ಅಷ್ಟೇ ನೀನು. ನೋಡಿ ಹೇಳಿರ್ತೀವಿ, ಹೇಳಿಲ್ವಾ ಅಷ್ಟೇ. ನಿಮ್ಮ ಮಾಮಿಗೆ ಕೊಟ್ಟು ಮದುವೆ ಮಾಡೋದು. ನನಗೆ ನನ್ನ ತಮ್ಮಗೆ ಕೊಡಬೇಕು ಅಂತ ಬೋಲ್ ಆಸೆ ಐತಿ. ನೀನು ನೋಡ್ಕಾಡಕ್ಲಾರನ್ನ ತಂದು ನಮ್ಮ ಕೈಲಿ ಸುಧಾರ್ಸೋಕ್ಕೂ ಆಗಲ್ಲ, ನಮ್ಮ ಕೈಲಿ ಓದ್ಸೋಕ್ಕೂ ಆಗಲ್ಲ. ಹೇಳಿರ್ತೀನಿ. ಅದಕ್ಕೇ ನಿಮ್ಮ ದಡಪ್ಪಯ್ಯನೋ ನಿಮ್ಮ ದಡಮ್ಮಯ್ಯ ನಾನು ನಿಮ್ಮ ಅಪ್ಪಯ್ಯ ಹೋಗಿ ಕೇಳ್ತೀವಿ. ನಿಮ್ಮ ಮಾಮನ ಹೋಗಿ ಕೇಳಿ ಅವನು ಬೆಂಗಳೂರಿಗೆ ಒಬ್ಬನೇ ಇರೋಕ್ಕಾಗಲ್ಲ, ನಾನು ಮದುವೆ ಆಗಬೇಕು ಅಂತ ಹೇಳ್ತಾ ಇದ್ದಾನಂತೆ. ಅದಕ್ಕೇ ಮದುವೆ ಮಾಡಬೇಕು. ಅದಕ್ಕೆ ಹೋಗಿ ಹೇಳ್ತೀವಿ, ಮದುವೆ ಆಗಪ್ಪ ನನ್ನ ಮಗಳನ್ನೇ ಕೊಡ್ತೀವಿ ಅಂತ ಹೇಳಿ ನಾನೇ ಹೇಳ್ತೀನಿ. ಅವನು ಅಕ್ಕನ ಮಗಳು ಅಂತ ಹೇಳಿ ಕ್ರಿಯೆ ಹಿಡ್ದು ಹಾಕ್ತಾನೆ. ಇನ್ನು ಸ್ವಲ್ಪ ದಿನ ಓದಬೇಕು ಅಂತ ಆಸೆ ಕಣಮ್ಮ ನನಗೆ. ಬಾರೆ ಅವಳು ಹಂಗೆ ಹೇಳೋದು. ಏನು ಓದ್ತಾಳೋ ಏನೋ. ನಿಮ್ಮ ಅಪ್ಪನ ಕೈಲಿ ಓದ್ಸೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀನಿ. ಓದಬೇಕು ಅಂತ ಹೇಳ್ತಾ ಇದ್ದಾಳೆ. ಬರ್ರಿ ಹೋಗೋಣ, ಜಲ್ದಿ ಹೋಗಿ ಬರೋಕ್ಕಾಗುತ್ತೆ. ನಾನು ಅಲ್ಲಿ ತಕ್ಕ ಬೇರೆ ಹೋಗ್ಬೇಕು, ಬದುಕೈತೆ ನನಗೆ ಒಟ್ಟುನು. ಜಲ್ದಿ ಹೋಗಿ ಬರೋಕ್ಕಾಗುತ್ತೆ. ನೀನು ಸುಮ್ಮನೆ ಆಟ ಮಾಡಬೇಡ ಕಣಮ್ಮ. ನಾವು ಹೋಗ್ತಾ ಇದ್ದೀವಿ, ಹೋಗಿ ಫಿಕ್ಸ್ ಮಾಡ್ಕೊಂಡೇ ಬಂದುಬಿಡ್ತೀವಿ ಕೇಳ್ಕೊಂಡು. ಇನ್ಯಾಕೆ ತಡ, ಸುಮ್ಮನೆ ಹೋಗಿ ಫಿಕ್ಸ್ ಮಾಡ್ಕೊಂಡೇ ಬರ್ತೀವಿ. ಸರಿ ಕಣಪ್ಪ, ಆಯ್ತು. ಇನ್ನೇನು ಮಾಡೋಕ್ಕಾಗುತ್ತೆ? ನೀವು ಇಷ್ಟೊಂದು ಬಲವಂತ ಮಾಡಿದ್ರೆ ಆಗಲೇಬೇಕಲ್ಲ. ಇಲ್ಲೇನೆ ಮನೆ ತೆಗೀರು, ನಾವು ಹೋಗಿ ಬರೋವರೆಗೂ ಹೋಗಿ ಬರ್ತೀವಿ. ನೀನು ಮನೆಗೆ ಕಸ ಮುಸ್ರೆ ಮಾಡ್ಕೊಂಡು 1-2 ಬಟ್ಟೆ ಇದ್ದಾವೆ, ಬಟ್ಟೆ ಎಲ್ಲ ಒಕ್ಕೊಂಡು ಮನೆ ತೆಗೀರು. ಎತ್ಲಾಗೂ ಹೋಗ್ಬೇಡ ನೋಡಿ, ಹೇಳಿರ್ತೀನಿ ಹಂಗ. ಸರಿ ಕಣಮ್ಮ, ಆಯಿತು. ನಡಿ ಹೋಗೋಣ, ನಡಿ. ನನಗಿನ್ನೂ ಓದಬೇಕಂತ ತುಂಬ ಆಸೆ. ನಮ್ಮಪ್ಪ ನಮ್ಮಮ್ಮ ನೋಡಿದ್ರೆ ಮದುವೆ ಮಾಡಬೇಕು ಸಾಕು, ನಮ್ಮ ಕೈಲಿ ಓದ್ಸೋಕ್ಕಾಗಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ನಮ್ಮಪ್ಪ ನಮ್ಮಮ್ಮ. ನನಗಂತೂ ಮದುವೆ ಆಗೋಕ್ಕೆ ಇಷ್ಟನೇ ಇಲ್ಲ. ಇನ್ನೂ ಚೆನ್ನಾಗಿ ಓದಬೇಕು ಅನ್ನೋದೇ ನನಗೆ ಆಸೆ. ರೇಖಾ, ಏನು ಮಾಡ್ತಾ ಇದೀಯೇ? ಏನು ಮಾಡ್ತಿಲ್ಲ ಕಣೆ ನಾಗರತ್ನ, ಬಾ ಕೂತ್ಕೋ ಬಾ. ಇವಳು ನನ್ನ ಕ್ಲೋಸ್ ಫ್ರೆಂಡು ನಾಗರತ್ನ ಅಂತ ಹೇಳಿ. ಇವಳು ಲವ್ ಮ್ಯಾರೇಜ್ ಮದುವೆ ಆಗಿದ್ದಾಳೆ. ಅದಕ್ಕೆ ಇವಳು ಹೋಗಿ ಮದುವೆ ಆಗಿದ್ದಕ್ಕೆ ನಮ್ಮಪ್ಪ ನಮ್ಮಮ್ಮ ನೋಡು ಮತ್ತೆ ನನ್ನ ಮಗಳನ್ನ ಎಲ್ಲಿ ಇಂಥ ಕೆಲಸ ಮಾಡಿಬಿಡ್ತಾಳು ಅನ್ನೋದಕ್ಕೋಸ್ಕರ ಹಿಂಗೆ ಮದುವೆ ಮಾಡ್ತಾ ಇದ್ದಾರೆ.
ಇವಳು ಒಬ್ರನ್ನ ಲವ್ ಮಾಡಿದ್ಲು, ಲವ್ ಮ್ಯಾರೇಜು, ಮದುವೆ ಆಗ್ಬಿಟ್ಲು. ಸೆಕೆಂಡ್ ಪಿ ಯು ಸಿ ಹೋಗ್ಬೇಕಾಯಿತು. ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಇನ್ನೂ ಬರೆದಿರಲಿಲ್ಲ. 18 ವರ್ಷ ತುಂಬ್ತಿದ್ದಂಗೆ ಆಳೆ ಹೋಗ್ಬಿಟ್ಟು ಮದುವೆ ಆಗ್ಬಿಟ್ಲು. ಅದಕ್ಕೆ ನಮ್ಮಪ್ಪ ನಮ್ಮಮ್ಮನಿಗೂ ಭಯ ಆಗ್ಬಿಡ್ತು. ಎಲ್ಲಿ ನನ್ನ ಮಗಳೂ ಹೋಗಿ ಈ ಥರನೇ ಮದುವೆ ಆಗ್ಬಿಡ್ತಾಳು ಏನೋ, ಇವಳು ಬೇರೆ ನನ್ನ ಕ್ಲೋಸ್ ಫ್ರೆಂಡ್ ಅಲ್ಲ, ಅದಕ್ಕೆ ಇವಳು ಬೇರೆ ಮದುವೆ ಆಗಿದ್ಕೋ ಅದಕ್ಕೂ ನಮ್ಮಪ್ಪ ನಮ್ಮಮ್ಮಯ್ಯ ನೋಡಿ ಇಂಥ ಕೆಲಸ ಮಾಡ್ತೀರಾ ಹಂಗೆ ಹಿಂಗೆ ಅಂತ ಹೇಳಿ ತುಂಬಾ ನಮಗೂ ಬೈತಾ ಇದ್ರು. ಅದಕ್ಕೇ ಇವಳು ಇದೇ ಊರಲ್ಲೇ ಲವ್ ಮ್ಯಾರೇಜ್ ಮದುವೆ ಆಗಿದ್ದಾಳೆ. ಅದಕ್ಕೆ ನಮ್ಮಪ್ಪ ನಮ್ಮಮ್ಮಗೂ ಮನ್ಸಲ್ಲಿ ಬಂದುಬಿಟ್ಟೈತಿ, ಬೇಗ ಮದುವೆ ಮಾಡಿಬಿಡ್ಬೇಕು, ಮದುವೆ ಮಾಡಿ ಕಳಿಸ್ಬಿಡ್ಬೇಕು, ಮತ್ತು ಇಂಥ ಎಡವಟ್ಟಾದರೆ ಯಾಕೆ ಬೇಕು ಅಂತ ಹೇಳಿ ಅವ್ರಿಗೂ ಮನ್ಸಲ್ಲಿ ಬಂದುಬಿಟ್ಟೈತಿ. ಏಕೆ ರೇಖಾ, ಬೇಜಾರಾಗಿದೆಯಾ? ಏನಿಲ್ಲ ಕಣೆ ರತ್ನ, ಏನಂದರೆ ನಮ್ಮ ಮಾಮನಿಗೆ ನಮ್ಮ ಮದುವೆ ಮಾಡ್ತಾರೆ. ಅದಕ್ಕೆ ನಮ್ಮಪ್ಪ ನಮ್ಮಮ್ಮ ನಮ್ಮ ದೊಡ್ಡಮ್ಮ ಅವರೆಲ್ಲ ನಾವು ಹೋಗಿದ್ದಾರೆ ಕೇಳ್ಕೊಂಬರೋಕ್ಕೆ. ಅದಕ್ಕೇ ನಾನಿನ್ನು ಓದಬೇಕು ಅಂತಂದರೆ ಬೇಡ, ಓದೋದು ಬೇಡ, ಇನ್ನು ಬಿಡಿಸ್ತೀವಿ, ನಿಮ್ಮ ಮಾಮಂಗೆ ಮದುವೆ ಮಾಡ್ತೀವಿ ಅಂತ ಹೇಳಿ ನಮ್ಮಪ್ಪ ನಮ್ಮಮ್ಮಯ್ಯ ಹೇಳ್ತಾ ಇದ್ದಾರೆ ಕಣೆ. ಹೌದೇನು? ನಿಮ್ಮ ಮಾಮ ತುಂಬ ಒಳ್ಳೇದು ಕಣೆ. ಹಾಗೆ ಸುಮ್ಮನೆ ನಾನು ನೋಡ್ತಿದ್ನಲ್ಲ, ಇಲ್ಲಿಗೆ ಬರ್ತಾ ಇತ್ತಲ್ಲ, ತುಂಬ ಒಳ್ಳೇದು, ಚೆನ್ನಾಗಿ ಓದೈತಂತಲ್ವೇ ನಿಮ್ಮ ಮಾಮ? ಓದೈತೆ ಕಣೆ ನಮ್ಮ ಮಾಮ, ಚೆನ್ನಾಗೇನೋ ನಮ್ಮ ಮಾಮ ಒಳ್ಳೇದು. ಆದರೆ ನನಗೆ ಇನ್ನೂ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ. ಇನ್ನೂ ಓದಬೇಕು, ಇನ್ನೂ ಚೆನ್ನಾಗಿ ಓದಿದ್ರೆ ಯಾವುದಾದ್ರೂ ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ಬೋದಲ್ಲ, ಇಷ್ಟು ಚಿಕ್ಕ ವಯಸ್ಸಿಗೆ ಯಾಕೆ ಮದುವೆ ಆಗೋದು ಅಂತ ಹೇಳಿ ನನಗೂ ತುಂಬ ಬೇಜಾರಾಗ್ತೈತೆ ಕಣೆ. ಏನು ಮಾಡಲಿ? ಅಂದರೆ ಬೇಗ ಮದುವೆ ಆಗಬಾರ್ದು ಕಣೆ. ನೋಡು, ನಾನು ನಿನ್ನಂಗೆ ಓದಿದ್ರು ಓದ್ಬೋದಾಗಿತ್ತು ಮುಂದಕ್ಕೆ. ನಾನಿನ್ನೂ ಸೆಕೆಂಡ್ ಪಿ ಸಿ ಎಕ್ಸಾಮ್ ಕೂಡ ಬರಲಿಲ್ಲ, ಹೋಗಿ ಮದುವೆ ಆಗ್ಬಿಟ್ಟೆ. ಇವಾಗ ನೋಡಿ ಅಂಥ ಕೆಲಸ ಮಾಡ್ಕೊಂಡೆ ಅನ್ನಂಗೆ ಆಗ್ತೈತೆ ಕಣೆ. ಇವಳೆ ತುಂಬ ಬೇಜಾರಾಗ್ತೈತೆ. ನೀನಾದ್ರೂ ಇನ್ನೂ ಸ್ವಲ್ಪ ಮುಂದಕ್ಕಾದರೂ ಓದಿದೆ, ನಾನು ಓದಲೇ ಇಲ್ಲ. ಅಯ್ಯೋ ಎಂಥ ಕೆಲಸ ಆಗೋಯ್ತಪ್ಪ ಅನ್ನಂಗೆ ಆಗ್ತೈತಿ. ಅಯ್ಯೋ ಜೀವನ ಏನು, ಮದುವೆನೂ ಇವತ್ತು ನಮ್ಮ ಮುಂದಕ್ಕೆ ಆಗ್ಬೋದು, ಆದರೆ ಓದೋದೈತಲ್ಲ, ಓದೋದಕ್ಕಾಗೋದಿಲ್ಲ. ಸುಮ್ಮನೆ ಓದ್ಬಿಡು. ಅಂದರೆ ನಿಮ್ಮ ಮಾಮನ ಒಳ್ಳೇದೇ, ಮದುವೆ ಆದಮೇಲೆ ಓದು ಅಷ್ಟೇ. ಅಯ್ಯೋ ಮದುವೆ ಆದಮೇಲೆ ಓದೋಕ್ಕೆ ನಮ್ಮ ಮಾಮ ಬೇರೆನೇ ಬೆಂಗಳೂರಾಗೈತೆ. ಬೆಂಗಳೂರಾಗೈತಾ, ಮದುವೆ ಆದ ತಕ್ಷಣ ಬೆಂಗಳೂರಿಗೆ ಹೋಗಬೇಕು, ಓದೋದಕ್ಕಾಗಲ್ಲ. ಅಲ್ಲಿ ನಮ್ಮ ಮಾವನಿಗೆ ಅಡುಗೆ ಮಾಡೋರಿಲ್ವಂತೆ, ಹೋಟ್ಲಲ್ಲಿ ಊಟ ತಿನ್ನಬೇಕಂತೆ. ಅದಕ್ಕೆ ನನ್ನ ಮದುವೆ ಆಗಬೇಕು ಅಂತ ಹೇಳಿ ನಮ್ಮ ಮಾಮ ಹೇಳ್ತೈತೆ ಕಣೆ. ಅಯ್ಯೋ ನಮ್ಮ ಮನೆಯಾಗಂತೂ ಬೇರೆಯವ್ರಿಗೆ ಕೊಟ್ಟು ಮದುವೆ ಮಾಡೋಕ್ಕಾಗಲ್ಲ. ನಮ್ಮ ಅಮ್ಮ ಅಂತೂ ನನ್ನ ತಮ್ಮನಿಗೆ ಕೊಡಬೇಕು ಅಂತ ಹೇಳ್ತಾ ಐತೆ ಕಣೆ. ಮತ್ತು ಹಂಗೆ ಮತ್ತು ಅಮ್ಮಯ್ಯಗಳಿಗೆ ತಮ್ಮಗಳು ಅಣ್ಣನ ಮೇಲೆ ಬೋಲ ಆಸೆ. ಅದಕ್ಕೇ ಕೊಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿರ್ತಾರೆ. ಇನ್ನೇನು ಮಾಡೋಕ್ಕಾಗಲ್ಲ ಬಿಡು. ಸುಮ್ಮನೆ ಮದುವೆ ಆಗತ್ತೆ ಕಲ್ಕ. ಯಾವಾಗಂತೆ ಮದುವೆ? ಇನ್ನೂ ಗೊತ್ತಿಲ್ಲ ಕಣೆ. ಇನ್ನೂ ಯಾವಾಗಲೂ ಏನೋ ಗೊತ್ತಿಲ್ಲ. ಇನ್ನೂ ಅವರು ಹೋಗಿ ಮಾತಾಡ್ಕೊಂಬರಕ್ಕೆ ಹೋಗಿದ್ದಾರೆ. ಇನ್ನು ನಮ್ಮ ಮಾವನ ಕೇಳಕ್ಕೆ ಹೋಗಿದ್ದಾರೆ. ನಮ್ಮ ಮಾವ ಏನನ್ನುತ್ತೋ ಏನೋ, ನಮ್ಮ ಅಜ್ಜಿ ನಮ್ಮ ತಾತಗೆಲ್ಲ ಈ ವಿಷಯ ಎಲ್ಲರಿಗೂ ಇಷ್ಟನೇ. ಅದಕ್ಕೆ ಒಂದು ಮಾತು ಕೇಳ್ಕೊಂಬರ್ತೀವಿ ಅಂತ ಹೇಳೋದ್ರು ಕಣೆ. ಪಾಪ ಚೆನ್ನಾಗಿ ಓದ್ತೀಯ ನೀನು, ಓದ್ತೀನಿ ಅನ್ನೋರಿಗೆ ಓದ್ಸಲ್ಲ. ನಮ್ಮ ಅಪ್ಪ ನಮ್ಮಮ್ಮ ಓದಿಸ್ತೀವಿ ಅಂತಂದರು. ನಾನು ಹೋಗಿ ಮದುವೆ ಆದೆ ಹಿಂಗೆ. ಏನು ಮಾಡಲಿ? ಹೆಂಗು ನಿಮ್ಮ ಮನೇಲಿ ನೀವು ಸ್ವಲ್ಪ ಚೆನ್ನಾಗಿದ್ರಮ್ಮ, ನಿಮ್ಮ ಅಮ್ಮನೂ ಓದಿಸೋದು, ನೀನು ಬೇರೆ ಒಬ್ಬಳೆ ಮಗಳು ಓದಿಸ್ತಿದ್ರು. ನಾ ಬೇರೆನೇ ಜಾಸ್ತಿ ಜನ ಹೆಣ್ಮಕ್ಳೆಲ್ಲ ಓದ್ಸೋಕ್ಕಾಗಲ್ಲ. ನಮ್ಮಪ್ಪ ಅಂತೂ ಓದ್ಸೋಕ್ಕಾಗಲ್ಲ ಕಣಮ್ಮ ನನ್ನ ಕೈಲಿ. ನೀವು ನೋಡಿದ್ರೆ 4 ಜನ 5 ಜನ ಹೆಣ್ಮಕ್ಳು ಆಗಲ್ಲ ಓದ್ಸೋಕ್ಕೆ. ನಾನು ಒಬ್ಬರು ನಿನ್ನೆ ನೋಡಾನೆ, ನಿನ್ನ ತಂಗಿಯರನ್ನೇ ನೋಡಾನೆ, ಮನೆಗೆ ತಂದಾಕನೆ ಬಾಡ್ತಾನ ಬೇರೆ. ನಮಗೆ ಅವಾಗ ಬೇರೆನೇ ಹೆಣ್ಣಿಗೆ ಡಿಮ್ಯಾಂಡ್ ಇರಲಿಲ್ಲ. ನಮ್ಮ ಇವಾಗ ಬೇರೆ ಡಿಮ್ಯಾಂಡ್ ಇಲ್ಲ ಕಣೆ. ಮುಂದಕ್ಕೆ ಒಂದು ಸ್ವಲ್ಪ ಡಿಮ್ಯಾಂಡ್ ಆಗುತ್ತೆ ಹೆಣ್ಣಿಗೆ. ಇವಾಗ ಅಷ್ಟೊಂದು ಡಿಮ್ಯಾಂಡ್ ಇಲ್ಲ. ಇವಾಗ ಯಾರನಾತು ಬರೋಲ್ಲ, ಹೆಣ್ಮಕ್ಳು ಜಾಸ್ತಿ ಜನ ಹೆಣ್ಮಕ್ಳು, ಗಂಡು ಮಕ್ಕಳಿಲ್ಲ ಅಂತ ಹೇಳಿ ಬರೋಲ್ಲ ಅಂತ ಹೇಳಿ ನಮ್ಮಪ್ಪ ನಮ್ಮಮ್ಮ ಯೋಚನೆ ಮಾಡ್ತಾರೆ. ಅದ್ರಾಗೆ ನಮ್ಮ ದೊಡ್ಡಪ್ಪ ನಮ್ಮ ದೊಡ್ಡಮ್ಮ ಬೇರೆ ಯಾರೂ ಬರೋಲ್ಲ, ನಿಮ್ಮ ಮನೆಗೆ ಯಾರೂ ಬರೋಲ್ಲ, ಹೆಣ್ಮಕ್ಳು ಸೇನೆ ಜನ ಅಂತ ಹೇಳಿ ಹಿಂಗೆ ಹೇಳ್ತಾರೆ. ಏನು ಮಾಡೋಣ? ಅದೇ ಕಣೆ, ಏನು ಮಾಡೋಕ್ಕಾಗಲ್ಲ. ಇವಾಗ ಹೆಣ್ಣಿಗೆ ಡಿಮ್ಯಾಂಡ್ ಇಲ್ವಲ್ಲ, ಅದಕ್ಕೆ ಮುಂದೆ ಹೋಗ್ತಾ ನೋಡಿ ಎಷ್ಟು ಹೆಣ್ಣಿಗೆ ಡಿಮ್ಯಾಂಡ್ ಬರುತ್ತೆ. ನಿನ್ನ ತಂಗಿರ ಮದುವೆ ಕಾಲಕ್ಕೆಲ್ಲ ಎಷ್ಟು ಡಿಮ್ಯಾಂಡ್ ಬರುತ್ತೆ ನೋಡ್ತಾ ಇರು. ಡಿಮ್ಯಾಂಡ್ ಇಲ್ವಲ್ಲ, ಅದಕ್ಕೇ ನಿಮ್ಮಪ್ಪ ನಿಮ್ಮಮ್ಮಯ್ಯ ನನ್ನ ತಮಗೆ ಕೊಡ್ಬೇಕು ಅಂತ ನಿಮ್ಮಮ್ಮಯ್ಯ ಅಂದ್ಕೊಂಡೈತಿ. ನಿಮ್ಮ ದಡಮ್ಮನೂ ಅಷ್ಟೇ ಹಂಗೆ ಹೇಳ್ತಾರೆ. ಯಾರೂ ಬರಲ್ಲ, ಬಡತನ ಬೇರೆ, ಹಳೆ ಮನೆ ಬೇರೆ, ಯಾರೂ ಬರಲ್ಲ ಅಂತ ಹೇಳ್ತಾರೆ. ನಮ್ಮ ಅದಕ್ಕೆ ಕಣೆ, ಇನ್ನೇನು ಮಾಡೋದು, ಒಪ್ಕೊಂಬ್ಲೇಬೇಕು ಕಣೆ. ಒಪ್ಕೊಂಡು ಆಗಲೇಬೇಕು, ಇನ್ನೇನು ಮಾಡೋಕ್ಕಾಗುತ್ತೆ. ನಮ್ಮಮ್ಮ ಅಂತ ಹಂಗೆ ಹಿಂಗೆ ಅಂತ ಮಾತಾಡುತ್ತೆ. ನಮ್ಮಮ್ಮ ಅಂತ ಯಾರು ಅನ್ನಿಸ್ಕೊಂತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಆವಾಗ ನನ್ನ ಮದುವೆ ಆಗಬೇಕಾದ್ರೆ ಹೆಣ್ಣಿಗೆ ಡಿಮ್ಯಾಂಡ್ ಇರಲಿಲ್ಲ. ಅವಾಗೆಲ್ಲ ನಾನು ಜಾಸ್ತಿ ಜನ ಹೆಣ್ಮಕ್ಳು ಅಂತ ಹೇಳಿ ಯಾರೂ ಬರೋದಿಲ್ಲ ಅಂತ ಹೇಳಿ ಈ ಥರ ನಿರ್ಧಾರ ತಗೊಂಡಿದ್ರು. ನಾನಿನ್ನೂ ಓದಬೇಕಂತ ತುಂಬ ಆಸೆಗಿದ್ದೆ. ಆದರೆ ನಮ್ಮಪ್ಪ ನಮ್ಮಮ್ಮಯ್ಯ ಮದುವೆ ಮಾಡಬೇಕು ಅಂತ ಹೇಳಿ ಅವ್ರು ಮದುವೆ ಮಾಡ್ತೀವಿ ಅಂತ ಹೇಳಿ ಮದುವೆ ಮಾಡೋಕ್ಕೆ ನಿರ್ಧಾರ ಮಾಡಿದ್ದಾರೆ. ಏನು ಮಾಡೋಕ್ಕಾಗುತ್ತೆ? ಅಪ್ಪ ಅಮ್ಮನ ಮಾತು ಮೀರೋಕ್ಕಾಗಲ್ಲ.
ಈಗ ನನಗೆ ನಮ್ಮ ಅಪ್ಪನ ಕಂಡ್ರೆ ತುಂಬ ಭಯ. ನಮ್ಮ ಅಮ್ಮನ ಎದುರಿ ಒಂದು ಮಾತಾಡ್ತಿದ್ದೆ ಹೊರತು ನಮ್ಮ ಅಪ್ಪನ ಎದುರಿ ಒಂದು ಮಾತಾಡ್ತಿರ್ಲಿಲ್ಲ ನಾನು. ನಮ್ಮ ಅಪ್ಪನ ಎದುರಿಗೆ ಒಂದು ಮಾತಾಡಿದ್ರೆ ಸಾಕು, ಹಂಗೇನೆ ಬೈದು ಬಿಡೋದು. ನಾನು ಯಾವತ್ತೂ ಮಾತಾಡಿಲ್ಲ ನಮ್ಮ ಅಪ್ಪನ ಎದುರಿಗೆ. ಅದಕ್ಕೇ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹೇಳಿ ಒಪ್ಕೊಂಬ್ಲೇಬೇಕು. ಹೋಗಿದ್ದಾರೆ, ನೋಡೋಣ ಏನಾಗುತ್ತೆ ಅಂತ ಹೇಳಿ. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.